ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದ ನಿಲುವನ್ನು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಪ್ರತಿಭಟಿಸುವ ಹಕ್ಕನ್ನು ಸಂವಿಧಾನವೇ ಕೊಟ್ಟಿದೆ. ರೈತರು ಅವ್ರು ಬಂದೂಕು ಹಿಡಿಲಿಲ್ಲ, ಅವ್ರು ನ್ಯಾಯಯುತವಾಗಿ ಶಾಂತಿಯುತ ಚಳವಳಿ ಮಾಡ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಬೇಡ ಅನ್ನುವಂಥ ಅವರ ಅಹವಾಲನ್ನು ಕಿವಿ ಕೊಟ್ಟು ಕೇಳಬೇಕು. ಸರ್ಕಾರ ಅಧಿಕಾರ ಬಲವನ್ನು ಉಪಯೋಗಿಸಿ ಚಳವಳಿಯನ್ನು ಸುಳ್ಳು ಮೊಕದ್ದಮೆಗಳನ್ನು ಹಾಕೋದ್ರ ಮೂಲಕ, ಪೊಲೀಸ್ ಮೊಕದ್ದಮೆಗಳು ಹಾಕೋದ್ರ ಮೂಲಕ ಹತ್ತಿಕ್ಕುವ ಪ್ರಯತ್ನವನ್ನು ಮಾಡಿದರೆ, ಆ ರೀತಿ ಮಾಡಿದವರು ಯಾರೂ ಯಶಸ್ವಿಯಾಗಿಲ್ಲ ಅನ್ನೋದನ್ನು ಮಾನ್ಯ ಮುಖ್ಯಮಂತ್ರಿಗಳು ಗಮನದಲ್ಲಿ ಇಟ್ಕೊಳ್ಬೇಕು. ತುರ್ತು ಪರಿಸ್ಥಿತಿ ಹೇರಿದಂಥ ಶ್ರೀಮತಿ ಇಂದಿರಾ ಗಾಂಧಿ ಆಫ್ಟರ್ ಎಮರ್ಜೆನ್ಸಿ ಸಿ ಲಾಸ್ಟ್ ಹರ್ ಪವರ್. ಆಕೆ ತನ್ನ ಅಧಿಕಾರವನ್ನು ಕಳ್ಕೊಂಡ್ಲು, ಅದು ನೆನಪಿರಬೇಕು. ಹಾಗೆ ಅಧಿಕಾರವನ್ನು ಕಳ್ಕೊಂಡ ಉದಾಹರಣೆ ಇರಬೇಕಾದ್ರೆ ನೀವು ರೈತರ ಮೇಲೆ ಮೊಕದ್ದಮೆ ದಾಖಲಿಸಿ ಅಧಿಕಾರ ಚಲಾಯಿಸ್ಬೋದು, ಆದರೆ ಅಧಿಕಾರ ಉಳಿಸ್ಕೊಳ್ಳೋಕ್ಕಾಗಲ್ಲ. ರೈತರ ವಿಶ್ವಾಸವನ್ನು ಕಳ್ಕೊಂಡ್ರೆ, ರೈತ ವಿರೋಧಿಯಾಗಿ ವರ್ತನೆ ಮಾಡಿದ್ರೆ ಯಾವ ಸರ್ಕಾರನೂ ಉಳಿದಿಲ್ಲ. ಹಿಂದೆ ನವಲಗುಂದ ನರಗುಂದದಲ್ಲಿ ಗೋಲಿಬಾರ್ ಮಾಡಿದ್ರು 82-83ರಲ್ಲಿ, ಮತ್ತು ಬರಲಿಲ್ಲ ಆ ಸರ್ಕಾರ. ಯಾವ ಸರ್ಕಾರ ರೈತ ವಿರೋಧಿಯಾಗಿ ವರ್ತನೆ ಮಾಡುತ್ತೆ ಆ ಸರ್ಕಾರ ಮತ್ತೆ ಆಡಳಿತಕ್ಕೆ ಬರಲ್ಲ. ನಿಮ್ಮ ಒಂದು ಅಧಿಕಾರದ ಕೊನೆಯ ದಿನಗಳಲ್ಲಿ ನೀವೇ ಅದಕ್ಕೆ ಮೊಳೆ ಹೊಡ್ಕೊಳ್ಳೋ ಕೆಲಸ ಮಾಡಬೇಡಿ.